ಏನ್ರಿ ಮೈನಾ ಅವರೇ, ಕೂತಲ್ಲೇ ಎಷ್ಟೊತ್ತಂತ ತೂಗುಡಿಸ್ತೀರಾ? ಮಲ್ಕೊಳ್ರಿ. ಪರವಾಗಿಲ್ಲ, ಹೇಗೋ ಅರ್ಧ ರಾತ್ರಿ ಕಳೆದೋಗಿದೆ, ಇನ್ನು ಅರ್ಧ ರಾತ್ರಿ ಅಲ್ವಾ, ಹೀಗೆ ಕೂತಿರ್ತೀನಿ. ನನ್ ಮೇಲೆ ನಂಬಿಕೆ ಇಲ್ವಾ? ಚಚೆ, ಹಾಗೇನಿಲ್ಲ. ಮತ್ತೆ ನಿದ್ದೆ ಬರ್ತಿಲ್ಲ. ಸರಿ, ಹಾಗಾದ್ರೆ ನಾನ್ ಮಲಗ್ತೀನಿ, ನೀವ್ ನನಗ್ ಕಾವಲಾಗ್ ಕೂತ್ಕೊಳ್ಳಿ. ನಾನಾ? ಇದೇನಾ ನೀವ್ ನನಗ್ ಕಾವಲ್ ಕಾಯೋ ಚಂದ? ಹಾ, ಇದೊಳ್ಳೆ ಸರಿ ಹೋಯ್ತಪ್ಪ. ನೀವ್ ಮಲ್ಗಿ ನಾನ್ ಕಾವಲಾಗ್ ಕೂತ್ಕೊಳ್ತೀನಿ ಅಂದ್ರೂ ಒಪ್ಕೊಳ್ತಿಲ್ಲ. ಈಗ ನನಗ್ ನಿದ್ದೆ ಬರ್ತಿದೆ, ನಾನ್ ಮಲಗ್ತೀನಿ ಅಂದ್ರೂ ನೀವ್ ಒಪ್ಕೊಳ್ತಿಲ್ಲ. ಚೆನ್ನಾಗಿದೆ. ಯಾಕೆ, ಒಬ್ರೇ ಮಲ್ಗೋದಿಕ್ಕೆ ಭಯನಾ? ಇಲ್ಲಪ್ಪ, ಹಾಗೇನಿಲ್ಲ. ಇಲ್ವಾ? ಭಯನೇ ಇಲ್ವಾ? ಇಲ್ಲ. ಒಂಚೂರು ಇಲ್ವಾ? ಇಲ್ಲ. ಶಾಂತಿ ಕಂಡ್ರೇನು ಭಯ ಇಲ್ವಾ? ಇಲ್ಲ ರೀ, ನನ್ಗೆ ಶಾಂತಿ ಕಂಡ್ರೂ ಭಯ ಇಲ್ಲ, ಕಾಂತಿ ಕಂಡ್ರೂ ಭಯ ಇಲ್ಲ, ಎಲ್ಲ ನಿಮ್ ಭ್ರಾಂತಿ. ಮತ್ತೆ ಕರೆಂಟ್ ಹೋಗಿದ್ದು? ಕರೆಂಟ್ ಹೋಗಿರ್ಬೋದು. ಓ, ಆಗ್ಲೇ ನೀವ್ ಹೇಳಿದ ತಕ್ಷಣ ಬಾಕ್ಸ್ ಬಿದ್ದಿದ್ದು? ಬಾಕ್ಸು ಆಗ್ಲೇ ನಾನು ನೋಡಿದಾಗ ತುದಿಲಿತ್ತು, ಅದಕ್ಕೆ ಕೆಳಗಡೆ ಬಿದ್ದಿದ್ದು. ಮತ್ತೆ ಬಟ್ಟೆಗೆ ಬೆಂಕಿ ಹಚ್ಕೊಂಡಿದ್ದು? ಅಂದ್ರೆ ನನ್ ಮಲ್ಗಿದ್ನಲ್ವಾ, ಯಾವ್ದೋ ಜ್ಞಾನದಲ್ಲಿ ಕೈ ತಾಕ್ಸ್ಬಿಟ್ಟಿರ್ತೀನಿ, ಅದಕ್ ಬೆಂಕಿ ಹತ್ಕೊಳ್ತಪ್ಪ, ಅಷ್ಟೇ. ಓ, ಹಾಗಿದ್ರೆ ನಿಮ್ಗೆ ಶಾಂತಿ ಕಂಡ್ರೆ ಭಯನೇ ಇಲ್ಲ? ಯಾವ ಭಯನೂ ಇಲ್ಲ ನನ್ಗೆ. ಓ, ಸೂಪರ್. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನಾನೇ ಮಲಗ್ತೀನಿ, ನೀವೇ ಕಾವಲ್ ಕಾಯಿರಿ. ಮಲಗ್ಕೊಳ್ಳಿ. ಪಕ್ಕಾ? ಹೌದಾ? ಆಯ್ತಾಯ್ತಾಯ್ತು. ನಮ್ಮಮ್ಮನ್ಗೆ ನಾನೊಬ್ನೇ ಮಗ, ಜೋಪಾನವಾಗಿ ನೋಡ್ಕೋಬೇಕು. ಆಯ್ತಪ್ಪ ತಂದೆ, ಮಲಿಕ್ಕಳಿ. ಸರಿ, ಗುಡ್ ನೈಟ್. ಧ್ರುವರೇ, ನಾಯಿಗಳ ತರ ಬೊಗಳ್ತಿದ್ಯಲ್ಲ. ಯಾಕ್ರಿ ಸುಳ್ಳು ಹೇಳಿದ್ರಿ? ನಾನೇನ್ ಸುಳ್ಳು ಹೇಳಿದೆ ಸರ್? ಯಾಕೆ ಸುಳ್ಳು ಹೇಳಿದ್ರಿ? ಸರ್, ನಾನೇನ್ ಸುಳ್ಳು ಹೇಳಿದೆ ಸರ್? ಮೈನಾ ಧ್ರುವ ಆಚೆ ಹೋದ್ರು ಅಂತ ಹೇಳಿದ್ರಲ್ಲ,
ಅವರಿಬ್ರು ಆಚೆ ಹೋಗಿದ್ದನ್ನ ನೀವು ಕಣ್ಣಾರೆ ನೋಡಿದ್ರಾ? ಸರ್ ಪುಷ್ಪಕ್, ಏನ್ ಮಾಡ್ತಿದ್ಯಾ ನೀನು? ಬಿಡು ಕೈನ. ಏಯ್, ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಅವರಿಬ್ರು ಕೆಲ್ಸ ಮುಗಿಸಿ ಆಚೆ ಹೋಗಿದ್ದನ್ನ ನೀವು ನೋಡಿದ್ರಾ? ಅಲ್ಲೇನ್ರಿ ನೋಡ್ತಿದ್ದೀರಾ? ಹೇಳಿದಕ್ಕೆ ಉತ್ತರ ಕೊಡಿ. ನಿಮ್ಮನ್ನೇ ಕೇಳ್ತಿರೋದು. ಅವ್ರು ಹೋಗಿದ್ದನ್ನ ನೀವು ನೋಡಿದ್ರಾ? ಇಲ್ಲ ಸರ್. ಮತ್ತ್ಯಾಕ್ರಿ ಸುಳ್ಳು ಹೇಳಿದ್ರಿ? ಪುಷ್ಪಕ್ ರಿಲ್ಯಾಕ್ಸ್. ಪುಷ್ಪಕ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಪಾಪ ಅವ್ರು ಹೆದರ್ಕೊಂಡಿದ್ದಾರೆ. ಸಮಾಧಾನವಾಗಿ ಕೇಳಿದ್ರೆ ಅವರೇ ವಿಷಯ ಏನು ಅಂತ ಹೇಳ್ತಾರೆ. ಯಾಕ್ರಿ, ಯಾಕೆ ಸುಳ್ಳು ಹೇಳಿದ್ರಿ? ಸರ್, ಅವರು ಇಲ್ಲೇ ಒಳಗಡೆ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಬಾಲರಾಜ್ ಸರ್ ಬಂದು ರಿಜಿಸ್ಟ್ರ್ ನೋಡಿ ಅವ್ರು ಹೋಗಿದಾರಂತ ಹೇಳಿದ್ಮೇಲೆ, ನನಗೆ ಅವ್ರು ಬೈದು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ನಾನು ಬಾತ್ರೂಮ್ಗೆ ಹೋದಾಗ ಅವ್ರು ಹೋಗಿರ್ಬೇಕು ಅಷ್ಟೇ ಸರ್ ನನಗೆ ಗೊತ್ತಿರೋದು. ಇದನ್ನ ಆಗ್ಲೇ ಬಂದ್ ಕೇಳಿದಾಗ ಯಾಕೆ ಹೇಳಲಿಲ್ಲ? ಆಗ್ಲೇ ಬಂದು ನೀವು ಕೇಳಿದಾಗ ಇದಾರ ಅಂತ ಕೇಳಿದ್ರಿ, ಇಲ್ಲ ಅಂತ ಹೇಳಿದ್ನಲ್ಲ ಸರ್. ಬಲರಾಜ್, ಧ್ರುವ ಅಮ್ಮಯ್ಯನ ಸೈನ್ ಮಾಡಿ ಹೋಗಿಲ್ಲ ಅಂತ ನಿಮ್ಗೆ ಯಾಕೆ ಡೌಟ್ ಬಂತು? ಸರ್, ನಾ ದಿನ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೋಗಿದಾರ ಅಂತ ಒಂದ್ಸರಿ ಚೆಕ್ ಮಾಡಿ ಸರ್ ಮನೆಗೆ ಹೋಗೋದು. ಇವತ್ತು ನಾನು ಇವನ್ನ ಕೇಳಿದೆ, ಎಲ್ಲರೂ ಮನೆಗೆ ಹೋದ್ರ ಅಂತ. ಧ್ರುವಮಯ್ಯನ ಬಿಟ್ಟು ಎಲ್ಲರೂ ಹೋಗಿದ್ದಾರೆ ಅಂದ. ರಿಜಿಸ್ಟರ್ ನೋಡಿದ್ರೆ ಧ್ರುವಮಯ್ಯನ ಸೈನ್ ಮಾಡಿದ್ರು. ಇವನಿಗೆ ಬೈದು ಹೋದೆ ಅಷ್ಟೇ ಸರ್. ಧ್ರುವನ್ಗೆ ಕೆಲಸ ಕೊಟ್ಟಿದ್ದೆ ನೀವು. ಧ್ರುವ ಸೈನ್ ಮಾಡಿ ಹೋಗಿದ್ದಾನೆ ಅಂದಮೇಲೆ ನಿಮ್ಗೆ ಯಾಕೆ ಡೌಟ್ ಬರಲಿಲ್ಲ? ಸರ್, ಅವನು ಕೆಲಸ ಮುಗಿಸಿ ಹೋಗಿರ್ಬೋದು ಅನ್ಕೊಂಡಷ್ಟೇ ಸರ್. ಪುಷ್ಪಕ್, ಇದೆಲ್ಲ ವಿಚಾರಿಸ್ಕೊಂಡು ಕೂರೋ ಟೈಮ್ ಅಲ್ಲ. ಬನ್ನಿ ಒಳಗೆ ಹೋಗಿ ನೋಡೋಣ ಏನಾಗಿದೆ ಅಂತ. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೀನಿ. ನರ್ಸನ, ಬನ್ನಿ. ಇವಾಗ ಹೋಗಿ ನನ್ನ ಆಟನ ಶುರು ಮಾಡ್ತೀನಿ. ಯಾವಾಗ ಹೋದ್ರು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ಪುಷ್ಪಕ್, ಇಲ್ ಡೋರ್ ಓಪನ್ ಆಗಿದೆ.